ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾದ ಆಕರ್ಷಣೆಯ ಕೇಂದ್ರ ಬಿಂದು ಅಂದರೆ ಅದು ಜಂಬೂ ಸವಾರಿ. ಈಗ ಜಂಬೂ ಸವಾರಿಯ ರಿಹರ್ಸಲ್ ಅಂತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ರಿಹರ್ಸಲ್ ಅಂತ್ಯ ಆಗಿದೆ. ಬಹಳ ಮುಖ್ಯವಾಗಿ ಕ್ಯಾಪ್ಟನ್ ಅಭಿಮನ್ಯುವಿಗೆ ಪುಷ್ಪಾರ್ಚನೆಯನ್ನು ಪೊಲೀಸ್ ಕಮಿಷನರ್ ಸಲ್ಲಿಸಿದ್ದಾರೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಜಂಬೂ ಸವಾರಿ ನಡೆಯುತ್ತೆ. ಕಮಿಷನರ್ ಸೀಮಾ ಲಾಟ್ಕರ್ ಅರಣ್ಯಾಧಿಕಾರಿಗಳಿಂದ ಪುಷ್ಪಾರ್ಚನೆ ಮಾಡಿದ್ರು. ಮೆರವಣಿಗೆಯಲ್ಲಿ ಸಾಗಿದ ಆನೆಗಳು, ಕುದುರೆ, ಪೊಲೀಸ್ ಬ್ಯಾಂಡ್ ಸಾಕಷ್ಟು ನೋಡುಗರ ಕಣ್ಮನ ಕೂಡ ಸೆಳೆಯುತ್ತಾ ಇದೆ. ಯಾಕಂದರೆ ವಿಶ್ವವಿಖ್ಯಾತ ಮೈಸೂರು ದಸರಾವನ್ನು ಇವತ್ತು ಎಲ್ಲ ಕಡೆನೂ ಕೂಡ ಹಾಡಿ ಹೋಗುತ್ತಾ ಇದ್ದಾರೆ. ಅದರ ಆಕರ್ಷಣೀಯ ಕೇಂದ್ರ ಬಿಂದು ಅಂದರೆ ಅದು ಜಂಬೂ ಸವಾರಿ. ಈ ಜಂಬೂ ಸವಾರಿಯಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಗಜಗಾಂಭೀರ್ಯದಲ್ಲಿ ಹೋಗ್ತಾ ಇದ್ದಾಗ ಕುಸ್ತಿ ಆನೆಗಳು ಅದಕ್ಕೆ ಸಾಥ್ ಕೊಡ್ತಾವಲ್ಲ, ಅದು ಕೂಡ ಅಲಂಕೃತಗೊಂಡಿರುವಂತಹ ಆನೆಗಳು. ಆಲ್ರೆಡಿ ಈಗ ಜಳಕ ಎಲ್ಲ ಮುಗಿದಿದೆ. ಮತ್ತೊಂದು ಕಡೆ ಇನ್ನು ಜಂಬೂ ಸವಾರಿಗೆ ಸಾಕಷ್ಟು ತಾಲೀಮು ಕೂಡ ಮಾಡ್ತಾ ಇದ್ರು. ಇಷ್ಟು ದಿವಸ ನಡೀತು, ತಾಲೀಮು ಎಲ್ಲ ಅಂತ್ಯವಾಗಿದೆ. ನೋಡಿ, ಪೊಲೀಸ್ ಬ್ಯಾಂಡ್ ಸಮೇತವಾಗಿ ಅರಮನೆ ಅಂಗಳಕ್ಕೆ ಗಜಪಡೆ ಎಂಟ್ರಿ ಕೊಟ್ಟಿರುವಂಥದ್ದು ಗಮನಿಸ್ತಾ ಇದ್ದಾರೆ. ಇವತ್ತಿನ ದಿನ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ನಾವು ಒಂದು ದಸರಾ ಏನು 2ನೇ ತಾರೀಕಿಗೆ ಜಂಬೂ ಸವಾರಿ ಇರುತ್ತೆ, ಅದರದ್ದು ರಿಹರ್ಸಲ್ ಅಂದರೆ ಸಿದ್ಧತೆ ಮತ್ತು ರಿಹರ್ಸಲ್ ಅವತ್ತಿನ ದಿನ ಏನಾದರೂ ಚೇಂಜಸ್ ಬೇಕಾಗಿತ್ತು ಅಥವಾ ಇವತ್ತಿನ ದಿನ ಏನಾದರೂ ಚೇಂಜಸ್ ಮಾಡ್ಕೋಬೇಕಿತ್ತು ಅಂತ ಹೇಳಿ ನಾವು ಇವತ್ತೊಂದು ರಿಹರ್ಸಲ್ ಮಾಡಿದ್ದೀವಿ. ಸೇಮ್ ಅಂಬಾರಿ ಹೊತ್ತ ಆನೆ ಬಂದಾಗ ಗನ್ ಶಾಟ್ ಏನು ಬರುತ್ತೆ ಮತ್ತು ಅವತ್ತಿನ ದಿನ ಗಾರ್ಡ್ ಆಫ್ ಆನರ್ ಏನು ಕೊಡ್ತೀವಿ ಅದರದ್ದು ರಿಹರ್ಸಲ್ ಮತ್ತು ಪೊಸಿಷನ್ ಆಫ್ ಎಲ್ಲೆಲ್ಲಿ ಆನೆ ಆಗಲಿ, ನಮ್ಮ ಬ್ಯಾಂಡ್ ಆಗಲಿ, ನಮ್ಮ ಕುದುರೆಗಳು ಮತ್ತು ಬೇರೆ ರೀತಿಯ ಈ ಅವತ್ತಿನ ದಿನ ಏನು ಸಿದ್ಧತೆ ಇರುತ್ತೆ ಸೇಮ್ ಇವತ್ತು ಸಿದ್ಧತೆ ಅದೇ ಥರ ಮಾಡಿಕೊಂಡು ರಿಹರ್ಸಲ್ ಮಾಡಿ ಪ್ರಯತ್ನ ಮಾಡಿದ್ದೀವಿ. ಜಂಬೂ ಸವಾರಿ 2025ಕ್ಕೆ ಆನೆಗಳನ್ನು ಇಲ್ಲಿ 60 ದಿನಗಳಿಂದ ನಾವು ಒಂದು ತರಬೇತಿಯನ್ನು ಕೊಟ್ಟು ಅದಕ್ಕೆ ಒಂದು ವಿಶೇಷ ಮುತುವರ್ಜಿಯನ್ನು ನಮ್ಮ ಕಾವಾಡಿ ಮತ್ತು ಮಾವುತರು ಆರೈಕೆ ಮಾಡಿ ಅವನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆನೆಗಳು ಚೆನ್ನಾಗಿದ್ದಾವೆ. ನಮ್ಮ ಪಶು ವೈದ್ಯರು ಕೂಡ ಆನೆಗಳು ಚೆನ್ನಾಗಿದ್ದಾವೆ ಅಂತ ಹೇಳಿದ್ದಾರೆ. ಇವತ್ತು ಕೂಡ ಒಂದು ಅಂತಿಮ ರಿಹರ್ಸಲ್ ಏನಿತ್ತು, ಇವುಗಳಲ್ಲೂ ಕೂಡ ಆನೆಗಳು ಜಂಬೂ ಸವಾರಿಯಲ್ಲಿ ಇದ್ದಂಥ ಆನೆಗಳು ಭಾಗವಹಿಸಿದ್ದಾವೆ ಮತ್ತು ಉತ್ತಮ ರೀತಿಯಲ್ಲಿ ಒಂದು